ಒಂದು ಕಡೆ ಹನುಮ ಧ್ವಜದ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ, ಒಂದು ಕಡೆ ರಾಮ ಮಂದಿರದ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ, ಒಂದು ಕಡೆ ಬಿಜೆಪಿ ರಾಮ ಮಂದಿರ ಆಮೇಲೆ ಭಾವನಾತ್ಮಕವಾಗಿ ದೇವಸ್ಥಾನ ಈ ಕಾರಣಕ್ಕಾಗಿ ಈ ಬಾರಿ ಲೋಕಸಭಾ ಚುನಾವಣೆಯ ಮತಗಳನ್ನು ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಮೂಲಕ ಮತವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ತಪ್ಪೇನಿಲ್ಲ. ಆದರೆ ಮಾಗಡಿ MLA ಬಾಲಕೃಷ್ಣ ಅವರು ಹೇಳಿದ ರೀತಿ ಹೇಗಿತ್ತು ಅಂತಂದರೆ, ನೀವು ಕಾಂಗ್ರೆಸ್ಗೆ ವೋಟ್ ಹಾಕದೇ ಇದ್ದರೆ ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ತೀವಿ, ಕೈ ಶಾಸಕರಿಂದ ಮತದಾರರಿಗೆ ಮತ್ತೆ ಬ್ಲ್ಯಾಕ್ ಮೇಲ್ ಯಾಕೆ, ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಮತ ನೀಡಿ ಇಲ್ಲ ಗ್ಯಾರಂಟಿ ಬಂದ್ ಮಾಡ್ತೀವಿ ಅಂತೇಳಿ ಪದೇ ಪದೇ ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಸೋತರೆ ಗ್ಯಾರಂಟಿ ರದ್ದಾಗುತ್ತಾ, ಹಾಗಿದ್ರೆ ಗೆಲ್ಲಿಸದೇ ಇದ್ದರೆ ಗ್ಯಾರಂಟಿ ಯೋಜನೆ ತಿರಸ್ಕಾರ ಅಂತ ಯಾಕೆ ಹೇಳಿದರು? ನಿಮಗೆ ಗ್ಯಾರಂಟಿ ಬೇಕೋ ಇಲ್ಲ ನಿಮಗೆ ಮಂತ್ರಾಕ್ಷತೆ ಬೇಕು? ಮಾಗಡಿ ತಾಲೂಕು ಶೀಗಿರಿಪುರದಲ್ಲಿ ಶಾಸಕ HC ಬಾಲಕೃಷ್ಣ ಪ್ರಶ್ನೆ. ಸಂಸದ DK ಸುರೇಶ್ಗೆ ಮತ ನೀಡಲು ತಾಕೀತನ್ನು ಕೂಡ ಮಾಡಿದ್ದಾರೆ. ಮಾಡಿ ಜನ ನಮ್ಗೆ ವೋಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ವೋಟ್ ಹಾಕ್ಸ್ತೀವಿ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗ್ಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಆವಾಗ ಆ ದುಡ್ಡು ತಗೊಂಡು ಅಭಿವೃದ್ಧಿ ಮಾಡ್ತೀವಿ. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ವೋಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ವೋಟ್ ಹಾಕ್ಸ್ತೀವಿ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗ್ಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ. ನೋಡಿ, ಜನ ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳಿಗೆ, ಮತದಾರ ಪ್ರಭುಗಳಿಗೆ ಧಮಕಿ ಹಾಕಿ ಓಟ್ ಹಾಕಲೇಬೇಕು ಅನ್ನುವಂಥ ಬೆದರಿಕೆ. ಈ ಹಿಂದೆ 27ನೇ ತಾರೀಕು ಜನವರಿ 27ಕ್ಕೆ DCM DK ಶಿವಕುಮಾರ್ ಕೂಡ ಮಾತನಾಡಿದ್ರು. ಅವ್ರೇನ್ ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಅದಾದ ಬಳಿಕ ಈ ಬಗ್ಗೆ ವಿಶ್ಲೇಷಣೆ. ನೀವೆಲ್ಲ ಏನೀಗ ಪ್ರಚಾರ ಮಾಡಬೇಕು, ಬಿಜೆಪಿಗೆ ವೋಟ್ ಹಾಕಿದ್ರೆ ಈ ಎಲ್ಲ ಗ್ಯಾರಂಟಿಗಳೆಲ್ಲ ವಿಡ್ರಾ ಮಾಡೋಂಥ ಪರಿಸ್ಥಿತಿ ದೇಶದಲ್ಲಿ ಕಾನೂನು ತತ್ತಾರೆ ಅನ್ನೋ ಮಾತನ್ನ ನೀವು ಜನರಿಗೆ ತಲುಪಿಸ್ಬೇಕು. ಬಿಜೆಪಿಗಾಲಿ ದಳಕ್ಕಾಲಿ ಯಾರು ಕ್ಯಾಂಡಿಡೇಟ್ಗಳು ವೋಟ್ ಹಾಕಿದ್ರೆ ಜನಕ್ಕೆ ಅದನ್ನ ನಾವು ತಿಳಿಸ್ಬೇಕು. ಅವ್ರಿಗೆ ತಟ್ಟೆ ಮರೆ ವೋಟು ಲೋಕಸಭೆಯಲ್ಲಿ ಎಲ್ಲ ಬಿಜೆಪಿ ಅವರು ತಗೋತಾವ್ರ ತಾನೇ ಇದನ್ನ. ನೀವೆಲ್ಲ ಏನೀಗ ಪ್ರಚಾರ ಮಾಡಬೇಕು, ಬಿಜೆಪಿಗೆ ವೋಟ್ ಹಾಕಿದ್ರೆ ಈ ಎಲ್ಲ ಗ್ಯಾರಂಟಿಗಳೆಲ್ಲ ವಿಡ್ರಾ ಮಾಡೋಂಥ ಪರಿಸ್ಥಿತಿ ದೇಶದಲ್ಲಿ ಕಾನೂನು ತತ್ತಾರೆ ಅನ್ನೋ ಮಾತನ್ನ ನೀವು ಜನರಿಗೆ ತಲುಪಿಸ್ಬೇಕು. ಬಿಜೆಪಿಗಾಲಿ ದಳಕ್ಕಾಲಿ ಯಾರು ಕ್ಯಾಂಡಿಡೇಟ್ಗಳು ವೋಟ್ ಹಾಕಿದ್ರೆ ಜನಕ್ಕೆ ಅದನ್ನ ನಾವು ತಿಳಿಸ್ಬೇಕು. ಅವ್ರಿಗೆ ತಟ್ಟೆ ಮರೆ ವೋಟು ಲೋಕಸಭೆಯಲ್ಲಿ. ಒಂದು ಕಡೆ ಬಾಲಕೃಷ್ಣ ಅವರ ಹೇಳಿಕೆ, ಮತ್ತೊಂದು ಕಡೆ DK ಶಿವಕುಮಾರ್ ಮೊನ್ನೆ 27ನೇ ತಾರೀಕು ಹೇಳಿದಂಥ ಹೇಳಿಕೆ. ಇಲ್ಲಿ ಬಿಜೆಪಿ ಸರಿನಾ ಕಾಂಗ್ರೆಸ್ ಸರಿನಾ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಕೂಡ ಭಾವನಾತ್ಮಕ ವಿಚಾರಗಳ ಬಗ್ಗೆ ಮಾತ್ರ ನಾವು ರಾಮ ಮಂದಿರ ಕಟ್ಟಿದ್ದೀವಿ, ಓಕೆ, ಅವರ ಮ್ಯಾನಿಫೆಸ್ಟೋದಲ್ಲಿ ಇತ್ತು, ಓಕೆ ಫೈನ್. ಯಾವತ್ತೂ ಕೂಡ ಅಭಿವೃದ್ಧಿ ಪಥವಾಗಿರುವಂಥ ಅಭಿವೃದ್ಧಿ, ಈಗ ನಾವು 5 ಟ್ರಿಲಿಯನ್ ಎಕಾನಮಿ ಅಂತ ಕರಿತೀವಿ. 5 ಟ್ರಿಲಿಯನ್ ಎಕಾನಮಿ ಅಂತಂದರೆ ನಮ್ಮ ಆರ್ಥಿಕತೆ ಭಾಳ ಸ್ಟ್ರಾಂಗ್ ಆಗುವಂಥದ್ದು ನಿಜ. ನಾವು 10ನೇ ಸ್ಥಾನದಲ್ಲಿದ್ವಿ, ಅದನ್ನು ನರೇಂದ್ರ ಮೋದಿ ಅನೇಕ ಬಾರಿ ಹೇಳಿದ್ದಾರೆ. ನಾನು ಫಸ್ಟ್ ಟೈಮ್ ಅಮೆರಿಕಕ್ಕೆ ಬಂದಾಗ 10ನೇ ಸ್ಥಾನದಲ್ಲಿದ್ವಿ, ಇವತ್ತು ನಾವು 3ನೇ ಸ್ಥಾನದಲ್ಲಿದ್ದೀವಿ ವಿಶ್ವದ ಆರ್ಥಿಕತೆ ದೃಷ್ಟಿಯಲ್ಲಿ ಅಂತ ಹೇಳಿ. ಇಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಇವರಿಬ್ಬರು ಕೂಡ. ಇವ್ರು ಹೆಂಗಿದೆ ಅಂತಂದರೆ DK ಶಿವಕುಮಾರ್ ಮತ್ತು ಬಾಲಕೃಷ್ಣ ಇವರ ಮನೆಯಿಂದ ತಂದು ಅವರ ಮನೆ ಆಸ್ತಿಯನ್ನು ತಂದು ಜನಗೆ ಕೊಟ್ಟಂಗೆ. ನಮ್ಮ ಬಜೆಟ್ ಇರೋದು 3,80,000 ಕೋಟಿ ಬಜೆಟ್ ಈ ಬಾರಿ ನಾಡಿದ್ದು ಮಂಡಿಸ್ತಾರೆ ಸಿದ್ದರಾಮಯ್ಯನವರು. 60,000 ಕೋಟಿ ಈ ಗ್ಯಾರಂಟಿ ಯೋಜನೆಗಳಿಗಿದೆ. ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಉಳಿದೆಲ್ಲ ಕೆಲಸಗಳು ಬಾಕಿ ಆಗಿದೆ. ಹೌದು, ಅಭಿವೃದ್ಧಿ ಆಗಿಲ್ಲ ಅಂದ್ರೆ ದೀರ್ಘಕಾಲದ ಎಲ್ಲ ಒಂತಲ್ಲ, ದೀರ್ಘಕಾಲ. ಈಗ ದೀರ್ಘಕಾಲದ ಯಾವುದಂದ್ರೆ ಇಲ್ಲ ಒಂದು ಮೇಲ್ಸೇತುವೆ ಆಗಬೇಕಾಗಿತ್ತು, ಮೇಲ್ಸೇತುವೆಯನ್ನು ಮುಂದೂಡುವುದು. 60,000 ಕೋಟಿ ಅಂತಂದ್ರೆ
ಇಡೀ 5 ವರ್ಷಕ್ಕೆ ಒಂದು ಎಕ್ಸ್ಟ್ರಾ ಬಜೆಟ್ ಇದ್ದಂಗೆ. ಹೌದು. 3,80,000 ಕೋಟಿ ಬೇಕಾಗತ್ತೆ. ಎಷ್ಟು ಆರೈದ್ಲಿ ಎಷ್ಟು ಬರುತ್ತೆ ಆ ಥರ. ಇಲ್ಲಿ ಪ್ರಶ್ನೆ ಏನು ಗೊತ್ತಾ, ನೀವು ಬಾಕಿ ಯಾವ ಕೆಲಸ ಕಾರ್ಯಗಳಿಗೆ ದುಡ್ಡು ಕೊಡಬೇಕಾಗಿತ್ತು ಅದನ್ನು ಕೊಡದೆ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದ್ದೀರಿ. ನಿಜವಾದ ತಾಕತ್ತು ಏನಪ್ಪ ಅಂತಂದರೆ ನೀವು ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕು. ಸಂಪನ್ಮೂಲ ಕ್ರೋಢೀಕರಿಸುವುದಂದರೆ ಹೇಗೆ? ಈಗ ಪಾವಗಡದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಸೋಲಾರ್ ಪಾರ್ಕ್ ಮಾಡಿದ್ರು. ಅದರಿಂದಾಗಿ ನಮಗೇನಾಗುತ್ತೆ, ನಮಗೊಂದು 10,000 ಮೆಗಾವ್ಯಾಟ್ ಏನೋ ಬರ್ತಾ ಇದೆ. ನಾವು ಖರ್ಚು ಮಾಡುವಂಥ ವಿದ್ಯುತ್ಗೆ ಖರ್ಚು ಮಾಡುವಂಥ ದುಡ್ಡು ನಮಗೆ ಉಳಿಯಿತು ಅಂತ ಲೆಕ್ಕ, ನಂಬರ್ 1. ಆ ರೀತಿ ಆದಾಗ ನಾವು ಉಳಿಸಿ ಉತ್ಪಾದನೆ ಮಾಡಿದ್ವಿ ಅಂತೇಳಿ. ಇಲ್ಲಿ ಉತ್ಪಾದನೆ ಏನು ಸಂಪನ್ಮೂಲ ಕ್ರೋಢೀಕರಣದ ಐಡಿಯಾವೇ ಇಲ್ಲ ಯಾರ ಬಳಿ ಕೂಡ. ಬಟ್ ಅದು ಹೇಗಾಗುತ್ತೆ ಅಂದ್ರೆ ಬೆಲೆ ಏರಿಕೆ, ಬೇರೆ ಬೇರೆ ದಾರಿಗಳಿಂದ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀವಿ. ಹೆಂಗೆ ಅಂತಂದ್ರೆ ನಿಮಗೆ ಯಾವ್ದಕ್ಕಾದ್ರೂ ₹2 ಜಾಸ್ತಿ ಮಾಡ್ತೀವಿ. ಈಗ ಇವರು ಯಾವ್ದು ರಿಜಿಸ್ಟ್ರೇಷನ್ ರೇಟು 30% ಜಾಸ್ತಿ ಮಾಡಿದ್ರು. 30% ಶ್ರುತಿ ರಿಜಿಸ್ಟ್ರೇಷನ್. ನಿಮ್ಗೆ ಗೊತ್ತಿರ್ಬೋದು, ಕಳೆದ ಬಾರಿ ನಾವು ಕೂಡ ಸುದ್ದಿ ಮಾಡಿದ್ವಿ, 1 ತಿಂಗಳು ಜಾಸ್ತಿ ಮಾಡ್ರಪ್ಪ ಅಂತೇಳಿ. ರಶ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ. ನೀವು ಹೇಳ್ದಂಗೆ ಇರೋ ಬಿಲ್ಗೆ ಜಾಸ್ತಿ ಮಾಡ್ಬಿಡೋದು, ₹1 2 ಮಾಡೋದು. ಇದು ನೀವೇ ಬೇಕಾ? ಇದನ್ನ ಮಾಡೋದಕ್ಕೆ ನೀವೇ ಬೇಕಾ? ಯಾವನೇ ಕಾಂಜಿ ಪಿಂಜಿ ರೋಡ್ ಸೈಡಲ್ಲಿ ಹೋಗೋನು ಕೂಡ ಮಾಡ್ತಾನೆ. ನೀವು ₹1 ಕೊಡೋದು ₹2 ಕೊಡಿ ಅಂತ ಹೇಳೋದು, ಅಥವಾ ಯಾವುದಾದ್ರೂ ಟ್ಯಾಕ್ಸನ್ನು ಅನಗತ್ಯವಾಗಿ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡೋದು 30%. ಆಮೇಲೆ ಕೆಲವು ಹಾಲಿನ ದರ ಜಾಸ್ತಿ ಮಾಡಿದ್ದು, ಮತ್ತೊಂದು ಮಾಡಿದ್ದು, ಮಗದೊಂದು ಮಾಡಿದ್ದು. ಈ ಥರ ಅಲ್ಲ. ನೀವು 60,000 ಕೋಟಿ ಅಂತಂದರೆ 60,000 ಕೋಟಿಯನ್ನು ನಾವು 80,000 ಕೋಟಿ ಬೇರೆ ಕಡೆಯಿಂದ ಉತ್ಪಾದನೆ ಮಾಡ್ತೀವಿ. ಇದರಿಂದ ನಮಗೆ ಇಷ್ಟು ಲಾಭ ಉಂಟಾಗತ್ತೆ. ಈ ಲಾಭವನ್ನು ಹಂಚ್ತೀವಿ. 3,80,000 ಕೋಟಿಯಲ್ಲಿ 60,000 ಕೋಟಿ ಕೊಟ್ಟುಬಿಟ್ಟು ಉಳಿದ ಎಲ್ಲ ಯೋಜನೆಗಳಿಗೆ ಒಬ್ಬ ಎಮ್ ಎಲ್ ಎಗೆ ವರ್ಷಕ್ಕೆ 2 ಕೋಟಿ ಅನುದಾನ ಕೊಡ್ತಾರೆ. ಒಬ್ಬ ಎಮ್ ಎಲ್ ಎಗೆ ಎಲ್ಲರಿಗೆ, BJP, ಕಾಂಗ್ರೆಸ್, JDS 2 ಕೋಟಿ ಅನುದಾನ. ಅಂದರೆ ಅವನದನ್ನು ತನ್ನ ಕ್ಷೇತ್ರಕ್ಕೆ ಯಾವುದಕ್ಕಾದ್ರೂ ಬಳಸ್ಬೋದು. ಯಾವುದಕ್ಕಾದ್ರೂ ಬಳಸ್ಬೋದು ಅಂದರೆ ಅವನ ಕಿಸೆಯಲ್ಲಿ ತಗೊಂಡೋಗಿ ಮನೇಲಿ 2 ಕೋಟಿ ಮನೇಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದು ಜಿಲ್ಲಾಧಿಕಾರಿಗಳಂದ್ರೆ ಬರಬೇಕು. ಈ ಬಾರಿ ಕೊಟ್ಟದೆಷ್ಟು ಗೊತ್ತಾ? ಒಬ್ಬೊಬ್ಬರಿಗೆ 50 ಲಕ್ಷ ಮಾತ್ರ. ಅದು ಕೂಡ ಯಾವಾಗ BR ಪಾಟೀಲ್ರು ಇನ್ನೊಬ್ಬರೆಲ್ಲ ಪತ್ರ ಬರೆದ ನಂತರ ಇದೇ CM ಅವರು 50 ಲಕ್ಷ ಕೊಟ್ಟಿದ್ದು. ನೀವು ಕೊಡಬೇಕಾದ ಯೋಜನೆಗಳಿಗೆ ದುಡ್ಡು ಕೊಡದೆ ನೀವು ಗ್ಯಾರಂಟಿ ಯೋಜನೆ ಅದರ ಮೇಲೆ ಬ್ಲ್ಯಾಕ್ ಮೇಲ್, ನೀವು ಕೊಟ್ಟಿಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡ್ತೀನಿ. ಆಮೇಲೆ ಇವರಿಗೆ ನೆನಪಿಟ್ಟಿರಬೇಕು, ನಾನು ಇದೇ ಹೇಳ್ತಾ ಇರೋದು ಬಾಲಕೃಷ್ಣ ಅವರಿಗೆ. ನಿಜವಾಗ್ಲೂ ಬಾಲಕೃಷ್ಣ ಅವರಿಗೆ ಅವರ ಮೇಲೆ ಧೈರ್ಯ ಇದ್ರೆ, ಗ್ಯಾರಂಟಿ ಯೋಜನೆ ಮೇಲೆ ಧೈರ್ಯ ಇದ್ರೆ ನೀವು ರಾಜೀನಾಮೆ ಕೊಡಿ. ಯಾವುದಕ್ಕೆ? ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ. ನಾಳೆ ಲೋಕಸಭಾ ಕ್ಷೇತ್ರ ಬರುತ್ತಲ್ಲ, ಆಗ ನಿಂತ್ಕೊಳ್ಳಿ ಉಪಚುನಾವಣೆಗೆ. ಅಲ್ಲಿ ಹೇಳಿ, ನೀವು ನನ್ನನ್ನು ಗೆಲ್ಲಿಸದೇ ಇದ್ರೆ ಗ್ಯಾರಂಟಿ ಯೋಜನೆ ರದ್ದಾಗತ್ತೆ ಅಂತೇಳಿ. ನಿಮ್ಮ ಡೆಪಾಸಿಟ್ ಉಳಿಯೋದಿಲ್ಲ. ಇದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಜನ. ನಾನು ನಿನ್ನೆ ಕೂಡ ಹೇಳಿದೆ, ಒಬ್ಬ ಭಿಕ್ಷುಕನಿಗೂ ಕೂಡ ಒಬ್ಬ ಪ್ರೈಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡೋ ರೈಟ್ಸ್ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿ ಹೋಗ್ತಿರ್ಬೇಕಾದ್ರೆ ಏನಮ್ಮ ಚೆನ್ನಾಗಿದ್ದೇನಮ್ಮ ಅಂತ ಕೇಳಿದ್ರಂತೆ. ಏನ್ ಚೆನ್ನಾಗಿದೆ ಅಂತ ಬೈತಾರಂತ ಅವ್ರು. ಏನೋ ಒಂದು ಹಣ್ಣು ಮುದುಕಿ ಬೈತಾರಂತೆ, ಏನ್ ಚೆನ್ನಾಗಿದೆ, ಬ್ರಿಟಿಷರು ಏನ್ ಬದಲಾಗಿದೆ ಅಂತ. ಆಗ ಜವಾಹರ್ಲಾಲ್ ನೆಹರು ಹೇಳಿದ್ರಂತೆ ಆ ತಾಯಿಗೆ, ನೋಡಮ್ಮ, ಪ್ರಜಾಪ್ರಭುತ್ವ ಹೆಂಗೆ ಅಂತಂದ್ರೆ ನೀನು ನನ್ನನ್ನು ಪ್ರಶ್ನೆ ಮಾಡ್ಬೋದು, ಅಟ್ಲೀಸ್ಟ್ ಏನು ಮಾಡಿದೀನಿ ನನಗೆ ಅಂತ ಕೇಳ್ಬೋದು. ರಾಜಶಾಸನದಲ್ಲಿ ಅದಿರಲಿಲ್ಲ, ಬ್ರಿಟಿಷ್ ಶಾಸನದಲ್ಲಿ ಅದಿರಲಿಲ್ಲ ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ. ಅದು ಅಂತ ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಇಲ್ಲಿ ತನಕ ಕೂಡ, ನಾವು ಬ್ರಿಟಿಷರನ್ನ ಓಡಿಸಿದ ನಂತರ ಇವರೇ ರಾಜರು ಅಂದ್ಕೊಂಡಿದ್ದಾರೆ. ಬ್ರಿಟಿಷರನ್ನೇ ಓಡಿಸಿದ್ದೀವಿ, ಇವರನ್ನ ಗಡಿ ಪಾರು ಮಾಡಿಸೋದಕ್ಕೆ, ಇವರನ್ನು ಸೋಲಿಸೋದಕ್ಕೆ ಏನು ಕಷ್ಟ ಇದೆ ಉಳಿದವರಿಗೆ. ಒಂದಂತೂ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ನೀವು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ನಿಮಗೆ ಅಷ್ಟು ನಿಮ್ಮ ಬಗ್ಗೆ ಧೈರ್ಯ ಇದ್ದರೆ, ಅಂದರೆ ಹೆಂಗೆ ಅಂತಂದರೆ, ನೀವು ವೋಟ್ ಹಾಕಿಲ್ಲ ಅಂತಂದರೆ ಗ್ಯಾರಂಟಿ ಯೋಜನೆ ಕ್ಯಾನ್ಸಲ್ ಮಾಡ್ತೀವಿ, ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ನೀವು ಅದನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬಾಲಕೃಷ್ಣ ಅವರೇ, ನಿಮಗೆ ಅಷ್ಟು ಗ್ಯಾರಂಟಿ ಇದ್ದರೆ ರಾಜೀನಾಮೆ ಕೊಟ್ಟು ಮತ್ತೆ ಉಪಚುನಾವಣೆಯಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಭಾಷಣ ಮಾಡಿ, ನನ್ನನ್ನು ಗೆಲ್ಲಿಸದೇ ಇದ್ದರೆ ಗ್ಯಾರಂಟಿ ಯೋಜನೆ ಬಂದಾಗತ್ತೆ ಅಂತೇಳಿ. ಡೆಪಾಸಿಟ್ ಇರೋದಿಲ್ಲ, ಡೆಪಾಸಿಟ್ ನಿಮಗೆ. ಓಕೆ, ಇದರ ಬಗ್ಗೆ ಮಹದೇವ ಸ್ವಾಮಿ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಹದೇವ ಸ್ವಾಮಿ, ಈ ಮಾತಿನ ನಂತರ ಈ ಹಿಂದೆ ಕೂಡ ಇಂಥ ಹೇಳಿಕೆಗಳನ್ನು ಕೊಟ್ಟಿದ್ರು ಅವರು, ನಿಮ್ಮ ಏರಿಯಾಗೆ ನಾನು ಯಾಕೆ ಕೆಲಸ ಮಾಡಬೇಕು ಅಂತೇಳಿ. ಈ ರಾಮನಗರದ ಹಣೆಬರಣೆ, ನಿಮ್ಮ ಮಾಗಡಿ ಕ್ಷೇತ್ರದ ಹಣೆಬರಣೆ ಇಷ್ಟ ಅಂದರೆ ಯಥಾ ರಾಜ ತಥಾ ಪ್ರಜಾ ಕೇಳ್ಕೊಂಡು ಸುಮ್ಮನೆ ಎದ್ದು ಬಿಡ್ತಾರ? ಸ್ವಾಭಿಮಾನ ಅನ್ನೋದಿಲ್ವಾ? ಅಲ್ಲೊಂದು ಪ್ರಜಾತಂತ್ರ ವ್ಯವಸ್ಥೆ ಇದೆ. ಈ ಶಾಸಕ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ, ಎಲ್ಲರಿಗೂ ಹಿಂಗೆ ಆಗ್ಬಿಟ್ಟಿದೆ.
ನಿನ್ನೆ ಸಿ ಟಿ ರವಿ, ಆಮೇಲೆ ನರೇಂದ್ರ ಸ್ವಾಮಿ, ಇವರೆಲ್ಲ ಯಾವ ಸೀಮೆ ನಾಯಕರು ಇವರೆಲ್ಲ? ಏನಾಯ್ತು ಮಹದೇವಸ್ವಾಮಿ ಆಮೇಲೆ? ಜಯಪ್ರಕಾಶ್ ಅವ್ರು ಏನಂದ್ರೆ ಜನರು ಕೂಡ ಈ ಒಂದು ವಿಚಾರವಾಗಿ ಪ್ರಶ್ನೆಯನ್ನ ಮಾಡ್ಬೇಕು. ಯಾಕಂದ್ರೆ ಬಾಲಕೃಷ್ಣ ಅವರು ಈ ನಿನ್ನೆ ಹೇಳಿರ್ತಕ್ಕಂಥ ಹೇಳಿಕೆ ಏನಿದೆ ಅದ್ರ ಹಿಂದಿನ ಹೇಳಿಕೆ ಇವೆಲ್ಲೂ ಎರಡನ್ನೂ ಕೂಡ ಗಮನಿಸೋದಾದ್ರೆ ಎಲ್ಲೋ ಕೂಡ ಜನರ ಮೇಲೆ ಇದಕ್ಕೂ ಕೂಡ ಬೆದರಿಕೆ ಹಾಕಿ ಮತವನ್ನ ಹಾಕ್ಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಈ ಹಿಂದೆ ಹೇಳಿದ್ರು ತಮ್ಮ ಬೂತ್ ನಲ್ಲಿ ಯಾವ ಬೂತ್ ನಲ್ಲಿ ಹೆಚ್ಚಿನ ಲೀಡ್ ಅನ್ನ ಕೊಟ್ಟಿದ್ದೀರಿ ಅಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದ್ರು. ಅಂದ್ರೆ ಅವ್ರ ಶಾಸಕರಾಗಿರುವಂತದ್ದು ಕೇವಲ ಕಾಂಗ್ರೆಸ್ಗೆ ಮತ ನೀಡಿದಂತಹ ಮತದಾರರಿಗೆ ಮಾತ್ರ ಅಥವಾ ಇಡೀ ಕ್ಷೇತ್ರಕ್ಕೆ ಅಂತ ಅವ್ರು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅವ್ರ ಶಾಸಕರು ಅಂತಂದ್ರೆ ಇಡೀ ಕ್ಷೇತ್ರದ ಪ್ರತಿನಿಧಿಸುವಂತಹ ಪ್ರತಿನಿಧಿ ಆಗ್ತಾರೆ. ಕೇವಲ ನಮಗೆ ಮತ ನೀಡಿದವ್ರಿಗೆ ಮಾತ್ರ ನಾವು ಆಗ್ತೀವಿ ಅಂತನ್ನುವಂತಹ ಮಾತು ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂತ ಚರ್ಚೆ ಅಂದ್ರೆ ನಿನ್ನೆ ಗ್ಯಾರಂಟಿ ಯೋಜನೆಯನ್ನ ರದ್ದು ಮಾಡ್ತೇವೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸ್ಲಿಲ್ಲ ಕಾಂಗ್ರೆಸ್ನ ಅಂತನ್ನುವಂತಹ ಹೇಳಿಕೆ ಆದ್ಮೇಲೆ ಈಗ ಸಾರ್ವಜನಿಕ ವಲಯದಲ್ಲೂ ಸಾಕಷ್ಟು ಚರ್ಚೆ ಆಗ್ತದೆ. ಕಾರಣ ವಿಚಾರ ಏನು ಅಂತಂದ್ರೆ ಹಿಂದೆ ಅವರು ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಗಿಫ್ಟ್ ಕಾರ್ಡ್ ಅನ್ನ ಕೊಟ್ಟಿದ್ರು. ಅಂದ್ರೆ 3,000 ರೂಪಾಯಿಗಳ ಒಂದು ಗಿಫ್ಟ್ ಕಾರ್ಡ್ ಕೊಟ್ಟಿದ್ರು. ಅಂದ್ರೆ ನಾವು ಗೆದ್ರೆ ಚುನಾವಣೆಯಲ್ಲಿ ಗಿಫ್ಟ್ ಅನ್ನ ನೀಡ್ತೇವೆ ಅಂತನ್ನುವಂಥದ್ದು ರಾಮನಗರ ವಿಧಾನಸಭಾ ಕ್ಷೇತ್ರ ಮತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರ ಈ ಎರಡು ವಿಧಾನಸಭಾ ಕ್ಷೇತ್ರದಲ್ಲೂ ಸಾರ್ವಜನಿಕರಿಗೆ ಮತದಾರರಿಗೆ ಹಂಚಿದ್ರು. ಆದ್ರೆ ಇದುವರೆಗೂ ಕೂಡ ಆ ಗಿಫ್ಟ್ ಕಾರ್ಡ್ ನ ಗಿಫ್ಟ್ ಅಲ್ಲಿ ಏನಿದೆ ಆ 3,000 ರೂಪಾಯಿಗಳ ಗಿಫ್ಟ್ ಏನು ಅಂತನ್ನುವಂಥದ್ದನ್ನ ಜನರಿಗೆ ಕೊಟ್ಟಿಲ್ಲ. ಆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ಗ್ಯಾರಂಟಿ ಯೋಜನೆಯನ್ನ ಆ ನಂತರ ರದ್ದು ಮಾಡಿರುವಂತೆ ನೀವು ಏನು ಭರವಸೆ ನೀಡಿದ್ರೆ ಆ ಟೈಮಲ್ಲಿ ನಮ್ಗೆ ಮತ ಹಾಕಿಸ್ಕೊಳ್ಳೋದಕ್ಕೆ 3,000 ರೂಪಾಯಿಗಳ ಗಿಫ್ಟ್ ಕಾರ್ಡ್ ಅನ್ನ ಏನ್ ಕೊಟ್ಟಿದ್ರೆ ಅದನ್ನ ಕೊಡಿ ಅಂತನ್ನುವಂತ ಚರ್ಚೆ. ಮಹದೇವಸ್ವಾಮಿ, ಅಲ್ಲಿ ರಾಮನಗರ MLA ಇದ್ರಲ್ಲ, ಅವ್ರಿಗೂ ಮೊನ್ನೆ ಘೇರಾವ್ ಹಾಕಿದ್ರಲ್ಲ, ಅದೇನದು ಗಿಫ್ಟ್ ಕಾರ್ಡ್? ಅದು ಮತ್ತೊಮ್ಮೆ ಕ್ಲಾರಿಟಿ ಹೇಳಿ. ನನಗಿದ್ದ ಮಾಹಿತಿ ಪ್ರಕಾರ ಇವರು ಏನು ಗ್ಯಾರಂಟಿ ಕಾರ್ಡ್ ಹಂಚಿದ್ರು, ಅದರ ಹೊರತಾಗಿ ಅದೇನು ಗಿಫ್ಟ್ ಕಾರ್ಡು? ಸರ್, ಗ್ಯಾರಂಟಿ ಕಾರ್ಡು ಮಾಗಡಿ ಮತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗಿಫ್ಟ್ ವೋಚರ್ ಗಳನ್ನ ಮಾಡಿದ್ರು. 2 ಗಿಫ್ಟ್ ವೋಚರ್ ಗಳಿತ್ತು. ಅದರಲ್ಲಿ ಒಂದು ಇಕ್ಬಾಲ್ ಹುಸೇನ್ ಅವರು ಇರುವಂತಹ ಭಾವಚಿತ್ರ, ATM ಕಾರ್ಡ್ ತರ ಮಾಮೂಲಿ ನಾವು ಹೊರಗಡೆ ಗಿಫ್ಟ್ ಕಾರ್ಡ್ ತರ್ತೀವಲ್ಲ, ATM ಕಾರ್ಡ್ ಗಳಿರುತ್ತಲ್ಲ ಆ ತರ ಅವ್ರ ಅದರ ಮೇಲೆ ಅದರ ಪ್ರಿಂಟ್ ಇರುತ್ತೆ, ಅವರ ಭಾವಚಿತ್ರ ಇರುತ್ತೆ. ಮಾಗಡಿನಲ್ಲಿ ಬಾಲಕೃಷ್ಣ ಅವ್ರದ್ದು, ಏನು ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅವ್ರದ್ದು. ಅದನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಮನೆಗಳಿಗೆ ಹಂಚಿದ್ರು. ಸುಮಾರು 60,000ಕ್ಕೂ ಹೆಚ್ಚು ಗಿಫ್ಟ್ ಕೂಪನ್ ಗಳನ್ನ ಹಂಚಿದ್ರು. ಅಂದ್ರೆ ಈ ಕಾರ್ಡ್ ಅನ್ನ ಇಟ್ಕೊಳ್ಳಿ, ಗೆದ್ದ ನಂತರ ಈ ಕಾರ್ಡ್ ನ ನೀವೆಲ್ಲರೂ ತಗೊಂಡೋಗ್ ಕೊಟ್ರಿ ಅಂದ್ರೆ ನಾವ್ ಎಲ್ಲಿ ಹೇಳ್ತೀವಿ ಅಲ್ಲಿ ತಗೊಂಡೋಗ್ ಕೊಟ್ರೆ 3,000ಗಳ ಗಿಫ್ಟ್ ಅನ್ನ ಉಚಿತವಾಗಿ ನೀಡ್ತಾರೆ ಅಂತ ಹೇಳಿದ್ರು. ಅದನ್ನ ಸ್ವತಃ ಇಕ್ಬಾಲ್ ಹುಸೇನ್ ಸಹ ಒಪ್ಕೊಂಡಿದ್ರು. ನಾವು ಗಿಫ್ಟ್ ಕೂಪನ್ ಅನ್ನ ಹಂಚಿದ್ದೇವೆ, ನಾವು ಕೊಡ್ತೇವೆ ಗೆದ್ದ ಮೇಲೆ ಅಂತ. ಇದುವರೆಗೂ ಕೂಡ ರಾಮನಗರ ಕ್ಷೇತ್ರದಲ್ಲೂ ಆಗಿಲ್ಲ, ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲೂ ಆ ಕೆಲಸ ಆಗಿಲ್ಲ. ಆದ್ರೆ ಅದರಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನ ಬಾಲಕೃಷ್ಣ ಅವರು ಮಾಡಿದ್ರು. ಅದನ್ನ ನಾವು ಹಂಚಿಲ್ಲ, ಯಾರೋ ನಮ್ಮ ವಿರೋಧಿಗಳು ಹಂಚಿರ್ಬೋದು ಅಂತನ್ನುವಂತ ಮಾತನ್ನ, ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಹೇಳಿಕೆಯನ್ನ ಹೇಳ್ತಾರೆ, ಚುನಾವಣೆ ನಂತರ ಚುನಾವಣೆ ಗೆದ್ದ ಮೇಲೆ ಈ ರೀತಿಯಾದಂತಹ ಹೇಳಿಕೆಯನ್ನ ಹೇಳ್ತಾ ಇರುವಂತದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಜಯಪ್ರಕಾಶ್ ಸರ್, ಎಸ್, ಥ್ಯಾಂಕ್ ಯು. ಈ ಗ್ಯಾರಂಟಿ ಕಾರ್ಡ್ಗಳನ್ನ ಇಟ್ಕೊಂಡು ಜನ ಕೇಳಬೇಕು, ಬಾಲಕೃಷ್ಣ ಅವರೇ MLA ಸೀಟ್ ಬೇಕಾ ಗ್ಯಾರಂಟಿ ಬೇಕಾ ಅಂತೇಳಿ. ಕರೆಕ್ಟ್. MLA ಬೇಕಾ ಗ್ಯಾರಂಟಿ ಬೇಕಾ? ಈಗಲೂ ನಿಮಗೆ ನಿಮ್ಮ ಗ್ಯಾರಂಟಿ ಬಗ್ಗೆ, ನಿಮ್ಮ ಜನರನ್ನು ದೋಖಾ ಮಾಡ್ತಾ ಇರೋದ್ರ ಬಗ್ಗೆ, ಗಿಫ್ಟ್ ಕಾರ್ಡ್ಗಳನ್ನು ಕೊಟ್ಟು, ಆಮೇಲೆ ಈ ಹಿಂದೆ ಈ ಏನು ಪ್ರೆಷರ್ ಕುಕ್ಕರ್ಗಳ ಬಗ್ಗೆ ಗಿಫ್ಟ್ಗಳಿತ್ತು. ನಾವೊಂದು ಕಾರ್ಯಕ್ರಮ ಮಾಡಿದ್ವಿ. ಪ್ರೆಷರ್ ಕುಕ್ಕರ್ ಇಟ್ಟರೆ ಅಂದರೆ ಅವ್ರೇನು ಗೊತ್ತಾ, ಭಾಳ ಡೆಲಿಕೇಟ್ ಆಗಿರೋ ಪ್ರೆಷರ್ ಕುಕ್ಕರ್ ಕೊಡ್ತಾರೆ. ಎನಿ ಟೈಮ್ ಸ್ಫೋಟ ಆಗ್ಬೋದು. ಸ್ಫೋಟ ಆಗಿತ್ತು ಕೂಡ. ನಾವು ಅದನ್ನು ಸ್ಟೋರಿ ಮಾಡಿದ ನಂತರ ಈ ಬಾರಿ ಪ್ರೆಷರ್ ಕುಕ್ಕರ್ಗಳನ್ನು ಯಾರೂ ಕೊಡಲಿಲ್ಲ, ತವಾ ಹಂಚಿಕೆ ಆಯಿತು, ಎಲ್ಲವೂ ಆಯಿತು. ಆಮೇಲೆ ಒಂದು ಬಾಲಕೃಷ್ಣ, ನಿನ್ನೆ ನರೇಂದ್ರ ಸ್ವಾಮಿ, ಮಳವಳ್ಳಿ MLA ನರೇಂದ್ರ ಸ್ವಾಮಿ ಏನಂತಂದರೆ ಗಂಡಸು ಗಾ ಈ ಹೇಳಿಕೆಗಳು. ಆಮೇಲೆ ಇದೇ ಮಳವಳ್ಳಿಯಿಂದ ಕಳೆದ ಬಾರಿ ಸೋತಿದ್ರು ಅವರು, ಈ ಬಾರಿ ಏನೋ ಅದೃಷ್ಟವಶಾತ್ ಗೆದ್ದು ಬಂದಿದ್ದಾರೆ. ಆಮೇಲೆ ಸಿ ಟಿ ರವಿ BJPಯಲ್ಲಿ ಎಂಥ ದೊಡ್ಡ ನಾಯಕರಾಗಬೇಕಾಗಿತ್ತು, ಇಂಥ ಚೀಪ್ ಹೇಳಿಕೆಗಳು. ಆಮೇಲೆ ತಾಲಿಬಾನ್ ಧ್ವಜಕ್ಕೆ ಹೋಲಿಸೋದು, ಅದಾದ ನಂತರ ಮಳವಳ್ಳಿ MLA ಹೇಳಿದಂಥ ಹೇಳಿಕೆಗೆ ಇವ್ರದ್ದು ಬೇರೆ ಒಂದು ಸೀಡ್ಲೆಸ್ ಅನ್ನುವಂಥ ಹೇಳಿಕೆ ಮುಖಾಂತರ ಅದಕ್ಕೆ ಟಕ್ಕರ್ ಕೊಡೋದು. ಇಷ್ಟೇ ಆಗೋಯ್ತು. ನೀವು ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಸಮಾಜದ ಬಗ್ಗೆ ನಾನು ಏನು ಮಾಡಬಲ್ಲೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಒಂದು ಹೊಸ ಆಲೋಚನೆಗಳಿಲ್ಲ. ಈ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಮಾಯಾವತಿ ಇರಲಿ, ಅಖಿಲೇಶ್ ಯಾದವ್ ಇರಲಿ, ಅಥವಾ ಯೋಗಿ ಆದಿತ್ಯನಾಥ್ ಇರಲಿ, ಅವ್ರು ಏನೇ, ಈಗ ಅದು ಬಡ ರಾಜ್ಯ, ಅದು ಬೇರೆ ವಿಚಾರ. ಆದರೆ ನೀವು ಈ ಅಯೋಧ್ಯೆಗೆ ಕೂಡ ಹೋಗಿ ಬಂದಿದ್ರಿ. ಒಬ್ಬ ಮುಖ್ಯಮಂತ್ರಿ ಇಲ್ಲಿಂದ ಡೆಲ್ಲಿಗೆ ಒಂದು ರೋಡ್ ಮಾಡ್ತಾರೆ, ಆಮೇಲೆ ಇನ್ನೊಬ್ಬ ಮುಖ್ಯಮಂತ್ರಿ ಡೆಲ್ಲಿಯಿಂದ ಇನ್ನೊಂದು ರೋಡ್ ಮಾಡ್ತಾರೆ ಆಗ್ರಾಗೆ, ಇನ್ನೋರ್ವ ಮುಖ್ಯಮಂತ್ರಿ ಇನ್ನೊಂದು ರೋಡ್ ಮಾಡ್ತಾರೆ. ಇವರು ಹಿಂಗೆ ಮಾಡ್ತಾನೆ ಇರ್ತಾರೆ. ನಾನು ಯಾಕೆ ಹೇಳಿದೆ ಗೊತ್ತಾ, ಇಲ್ಲಿ ಇಂಥ ನಾಯಕರುಗಳಿಗೆ ಒಂದು ಕಲ್ಪನೆ ಇಲ್ಲ. ಇಡೀ ನಮ್ಮ ರಾಜ್ಯಕ್ಕೆ ದಾವಣಗೆರೆ ಅನ್ನೊಂದು ಮುಖ್ಯವನ್ನಾಗಿ ಮಾಡಿ, ಬೀದರ್ನಿಂದ ಚಾಮರಾಜನಗರಕ್ಕೆ ಒಂದು ರಸ್ತೆ ಮಾಡೋಣ,
ಆಮೇಲೆ ಬೆಳಗಾವಿಯಿಂದ ಏನು ತಮಿಳ್ನಾಡು ತನಕ ಹೋಗುವಂಥ ಕಡೆ ಒಂದು ರಸ್ತೆ ಮಾಡೋಣ, ಅದರ ಮಧ್ಯವನ್ನಾಗಿ ಒಂದು ದಾವಣಗೆರೆಯನ್ನಾಗಿ ಮಾಡೋಣ, ಇಂಥ ಒಂದು ಐಡಿಯಾಗಳೇ ಇಲ್ಲ. ಆಮೇಲೆ ಇಂಥ ನಾಯಕರನ್ನು ನಮಗೂ ಬೇರೆ ಏನು ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಂಗೆ ಇರೋರು ಇಂಥವ್ರನ್ನೇ ಆಯ್ಕೆ ಮಾಡ್ತಾರೆ. ಇಂಥವ್ರು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಆಮೇಲೆ ಅವರ ಜೀವನ ಸಾಗಿಸೋದಕ್ಕೆ ಜನರನ್ನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿರ್ತಾರೆ. ಆದರೆ ಒಂದಂತೂ ವೀಕ್ಷಕರೇ, ಯಾವಾಗ ಜನ ಸಿಡಿದೇಳ್ತಾರೆ, ಯಾವುದೇ ಪಕ್ಷ ಆಗಿರಲಿ ಸರ್, ಈ ಥರ ಅಹಂ ತೋರಿಸ್ತಾರಲ್ಲ ಅವರನ್ನು ಪರ್ಮನೆಂಟಾಗಿ ಮನೆ ಕಳಿಸ್ಬಿಡ್ಬೇಕು. ಓಕೆ, ಎಸ್.